परमगुरुभ्यो नमः। श्रीमदानन्दतीर्थ भगवत्पादाचार्य गुरुभ्यो नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಭಗವಂತನ ಅನುಗ್ರಹದಿಂದ ರಾಯರ ಕೃಪೆಯಿಂದ ರಾಯರ ಪ್ರೇರಣೆಯಿಂದ ಕಳೆದ 21 ದಿನಗಳಿಂದ ಸೇವೆ ನಡೆದಿದೆ. ಇದೊಂದು ದೊಡ್ಡ ಸೌಭಾಗ್ಯ. ಒಂದು ದಿವಸ ಗುಡಿಗೆ ಹೋಗಿ ಬರ್ಲಿಕ್ಕೆ ಒದ್ದಾಡ್ತಿದ್ದೇವೆ. ಅಂಥದ್ದರಲ್ಲಿ ಪ್ರಾಯ ನಾನು ನೋಡಿದಂತೆಯೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ರಾತ್ರಿ ಕೊನೆಯ ವ್ಯಕ್ತಿ 9:20ಕ್ಕೆ ಹೊರಗೆ ಹೋಗುವ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ. ನಾನು ಕಾಯ್ತಾ ಕೂತಿರ್ತಿದ್ದೆ ಅವ್ರ ಸಲುವಾಗಿ. ಒಂದು ದಿವಸ ಎಲ್ಲೋ ಹೋಗ್ಬೇಕಾಗಿತ್ತು, 8:50 ಆಗಿತ್ತು. ಬಾಗಿಲು ಹಾಕೊಂಡು ಹೋಗ್ಬೇಕು. ಆದರೆ ಮತ್ತೆ ನೆನಪಿಗೆ ಬಂತು, ಪಾಪ ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ, ಸರಿಯಾಗಿ 9 ಗಂಟೆಗೆ ಬರ್ತಾರೆ, ಪ್ರದಕ್ಷಿಣೆ ಹಾಕಿ 9:20ಕ್ಕೆ ಹೊರಟು ಹೋಗ್ತಾರೆ. ಅವರಿಗಾಗಿ ಕಾಯ್ತಾ ಕೂತೆ. ನಾನು ಹೋಗೋದು ಅರ್ಧ ಗಂಟೆ ಲೇಟ್ ಆಯ್ತು ನನಗೆ ಆಗಲಿ. ಆದರೆ ಅವರು ಬಂದು ಪ್ರದಕ್ಷಿಣೆ ಹಾಕಿ 9:20ಕ್ಕೆ ಮನೆಗೆ ಹೋಗ್ತಾ ಇದ್ರು. ಇಲ್ಲೊಬ್ಬರಿದ್ದಾರೆ, ನನ್ನ ಕಣ್ಣ ಮುಂದೆ ಇದ್ದಾರೆ. ಈಗ ಬೆಳಗ್ಗೆ 6:15 ಸರಿಯಾಗಿ ಬಾಗಿಲ ಮುಂದೆ ನಿಂತಿರ್ತಿದ್ರು. ಕೆಲವೊಂದು ಬಾರಿ 6:45 ಆಗ್ತಿತ್ತು ಬಾಗಿಲ ತೆಗೆಯೋದಕ್ಕೆ, ಅಲ್ಲೇ ನಿಂತಿರ್ತಿದ್ರು. ಅವರು ಆಯಾ ಹೊತ್ತಿಗೆ ಬಂದು ಸೇವೆ ಮಾಡುವಂತಹ ಸೌಭಾಗ್ಯ. ಇಷ್ಟೆಲ್ಲ ದಿನಗಳಲ್ಲಿ ನನ್ನ ಲೆಕ್ಕದಲ್ಲಿ ಇಲ್ಲೇ ಬಂದು ಸೇವೆ ಮಾಡಿದವರು ಸುಮಾರು 300 ಜನ. ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಬಂದು ಸೇವೆ ಮಾಡಿದವರು ಸಣ್ಣ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ. 300 ಜನ ಬಂದು ಸೇವೆ ಮಾಡಿದ್ದಾರೆ. ಇನ್ನು ಅವರವರ ಮನೆಯಲ್ಲಿ ಸೇವೆ ಮಾಡಿದವರು ಬೇಕಾದಷ್ಟು ಜನ. ಅವರೆಲ್ಲ ಇನ್ನೂ ಇಲ್ಲಿ ಬಂದಿಲ್ಲ. ಇವತ್ತು ವರ್ಕಿಂಗ್ ಡೇ, ಅದರಲ್ಲೂ ಇವತ್ತಿನಿಂದ ಎಕ್ಸಾಮ್ಸ್ ಶುರು ಆಯಿತು. ಹೀಗಾಗಿ ಎಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ. ಎಷ್ಟೋ ಜನ ನಾವು ಬಂದು ಬೆಳಿಗ್ಗೆ ಬಂದು ಹೋದ್ರು. ಅಂತೂ ಈ 21 ದಿನ, ನಾಳೆ ನೋಡಿ ನೀವು ಬೆಳಗ್ಗೆ 6:30 ಆದ ಕೂಡಲೇ ರಾತ್ರಿ 9 ಆದ ಕೂಡಲೇ ಯಾರು 8ಕ್ಕೆ ಬರ್ತಿರ್ತೀರಿ, 9ಕ್ಕೆ ಬರ್ತಿರ್ತೀರಿ, ಬಡ ಆಗ್ತದೆ. ಓಡುವ ತವಕ ಇತ್ತು. ಇಷ್ಟು ದಿವಸ ಓಡಬೇಕು, 9 ಆಯ್ತು, ಮಠಕ್ಕೆ ಓಡಬೇಕು, ಪ್ರದಕ್ಷಿಣೆ ಆಗಲಿಲ್ಲ, ಇವತ್ತು 21 ಪ್ರದಕ್ಷಿಣೆ ಆಗಲಿಲ್ಲ ಅಂತನ್ನುವಂತಹ ಇದು ರಾಯರು ನಮಗೆ ನೀಡುವಂತಹ ಪ್ರೇರಣೆ, ರಾಯರು ನಮಗೆ ನೀಡಿದಂತಹ ಇದೊಂದು ಸೌಭಾಗ್ಯ. ರಾಯರು ನೀಡಿದ ಈ ಸೌಭಾಗ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಯಥಾಶಕ್ತಿ ಸೇವೆ ಮಾಡಿದ್ದೇವೆ. ಈ ಸೇವೆಯನ್ನ ಸಮರ್ಪಣೆ ಮಾಡುವ ಒಂದು ಪ್ರಸಂಗ, ಸಮರ್ಪಣೆ ಮಾಡುವ ಕ್ಷಣ. ಏನಿದು ಸಮರ್ಪಣೆ? ಸೇವೆಯನ್ನ ಸಂಕಲ್ಪ ಮಾಡಿ ರಾಯರಿಗೆ ಫಲ ಸಮರ್ಪಣೆಯನ್ನು ಮಾಡಿ ದೇವರ ಮುಂದೆ ಕಾಯಿಯನ್ನ ಇಟ್ಟು ಸೇವೆಯನ್ನ ಪ್ರಾರಂಭ ಮಾಡಿದ್ವಿ. ಏನದರ ಅರ್ಥ? ನಾನು ಸೇವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ನನ್ನಿಂದ ಸೇವೆ ಮಾಡೋದಕ್ಕೆ ಆಗ್ತದೋ ಇಲ್ಲ ಗೊತ್ತಿಲ್ಲ, ನನ್ನಿಂದ ಸೇವೆಯನ್ನ ಮಾಡಿಸುವ ಜವಾಬ್ದಾರಿ ನಿಮ್ಮದು ಎಂಬುದಾಗಿ ಆ ದೇವರ ಮೇಲೆ ಭಾರ ಹಾಕೋದು ಅಂತ ಹೇಳ್ತಾರಲ್ಲ, ಹಂಗ ದೇವರ ಮೇಲೆ ತೆಂಗಿನಕಾಯಿ ಭಾರ ಇರ್ತದೆ. ದೇವರ ಮೇಲೆ ಭಾರವನ್ನ ಹಾಕಿ, ಗುರುಗಳ ಮೇಲೆ ಭಾರ ಹಾಕಿ ನಾವು ಸೇವೆಯನ್ನ ಪ್ರಾರಂಭ ಮಾಡಿದ್ವಿ. ದೇವರು ಕರುಣಾಳು, ಗುರುಗಳು ನಮ್ಮ ಮೇಲೆ ಕೃಪೆಯಿಂದ ನಮ್ಮಿಂದ ಸೇವೆಯನ್ನ ಮಾಡಿಸಿದ್ದಾರೆ. ಮಾಡಿಸಿದ ಸೇವೆಯನ್ನು ಅವರಿಗೆ ಸಮರ್ಪಣೆ ಮಾಡಬೇಕಲ್ಲ. ನಿಮ್ಗೆ ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೆ, ಯಾರಾದ್ರೂ ಕೆಲಸ ಮಾಡ್ತಿದ್ರೆ ಪ್ರಾಜೆಕ್ಟ್ ವರ್ಕ್ ಇರ್ತದೆ, ಸ್ಕೂಲಲ್ಲಿ ಹೋಮ್ವರ್ಕ್ ಇರ್ತದೆ, ಮತ್ತೊಂದಿರ್ತದೆ. ಇದೆಲ್ಲವನ್ನ ತೆಗೆದುಕೊಂಡು ನೀವು ನಾನು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೀನಿ, ಮಾಡಿ ಏನ್ ಮಾಡಿದೆ, ಆ ಫೈಲ್ ಅನ್ನ ತಗೊಂಡು ಮನೆಯಲ್ಲೇ ಇಟ್ಟೆ. ಅವರು ಅದನ್ನ ಎಕ್ಸೆಪ್ಟ್ ಮಾಡ್ತಾರ? ಇಲ್ಲ. ಅದನ್ನು ತಗೊಂಡು ಹೋಗಿ ನಾವು ಅದನ್ನ ಸಬ್ಮಿಟ್ ಮಾಡಬೇಕು. ಅದನ್ನ ತಗೊಂಡು ಹೋಗಿ ಅವರಿಗೆ ಕೊಡೋದಿದೆಯಲ್ಲ, ಅದು ಸಮರ್ಪಣೆ. ಅಲ್ಲಿ ಶಬ್ದ ಬೇರೆ, ಆ ಶಬ್ದಕ್ಕೆ ಸಬ್ಮಿಟ್ ಅಂದ್ರೆ ಕೊಡೋದು ಅಂತ ಇಷ್ಟೇ ಅರ್ಥ. ಇದನ್ನ ಬಿಟ್ಟರೆ ಇನ್ನೇನು ಬೇರೆ ಅರ್ಥ ಇಲ್ಲ ಅಲ್ಲಿ. ಆದರೆ ಸಮರ್ಪಣೆ ಅಂತನ್ನುವಂತಹ ಶಬ್ದದಲ್ಲಿ ಅರ್ಥ ಅಗಾಧವಾಗಿ ತುಂಬಿದೆ. ಒಂದು ಬಾರಿ ಸಮರ್ಪಣೆ ಅಂತನ್ನುವ ಶಬ್ದವನ್ನ ಕಣ್ಣು ಮುಚ್ಚಿ ಆಸ್ವಾದನೆ ಮಾಡ್ತಾ ಅಂದು ನೋಡೋಣ.
ಸಂಪಾದನೆ ಮಾಡ್ತಾ ಅಂತ ನೋಡೋಣ. ಅರ್ಪಣೆ, ಅದನ್ನ ನಾವು ರಾಯರಿಗೆ ತಲೆಬಾಗಿ ಮನಸ್ಸಿನಿಂದ, ಬಾಯಿಯಿಂದ, ಮಾತುಗಳಿಂದ, ದೇಹದಿಂದ ನಾವು ಮಾಡಿದ ಸೇವೆ, ನಾವು ಆಡಿದ ಸ್ತೋತ್ರ, ನಮ್ಮ ಮನಸ್ಸಿನ ಭಾವನೆ, ನಾವು ಇಷ್ಟು ದಿವಸ ಸೇವೆ ಮಾಡುವಾಗ ಯಾವುದೆಲ್ಲ ಮನಸ್ಸಿನಲ್ಲಿ ಭಾವನೆಗಳನ್ನಿಟ್ಟುಕೊಂಡು ನಾವು ಸೇವೆ ಮಾಡಿದೆವೋ ಅದು ಎಲ್ಲವನ್ನೂ ಅವರಿಗೆ ಕೊಡಬೇಕು. ಬರೀ 10 ರೂಪಾಯಿ ಕೊಟ್ಟು ಹೋದ್ರೆ ಇಲ್ಲ, 100 ರೂಪಾಯಿ ಹುಂಡಿಯಲ್ಲಿ ಹಾಕಿದ್ರೆ ಇಲ್ಲ. ಅವರಿಗೆ ಇದು ಎಷ್ಟೆಲ್ಲ ನಾವು ಮಾಡಿದ್ದೇವೋ ಇದೆಲ್ಲವನ್ನ ಕೊಡುವಂತಹ ಒಂದು ಪ್ರಸಂಗ. ಅದರಲ್ಲೂ ಕೇವಲ ಅರ್ಪಣೆಯಲ್ಲ, ಸಮರ್ಪಣೆ. ಸಮರ್ಪಣೆ ಅಂದ್ರೆ ನಾವು ಮಾಡಿದ ಈ ಸೇವೆಯನ್ನ ಚೆನ್ನಾಗಿ ಸಮರ್ಪಣೆ ಮಾಡಬೇಕು. ಯಾರಿಗೋ ನಮ್ಮ ಮನೆಯಲ್ಲಿ ಬರ್ತಾರೆ, ಬಂದವರಿಗೆ ನಾವೊಂದು ಕುಡಿಯೋದಕ್ಕೆ ಹಾಲು ಕೊಡಬೇಕು, ಕಾಫಿ ಕೊಡಬೇಕು. ಹೊರ ಕರ್ಕೊಂಡು ಹೋಗಮ್ಮ, ನಡಿ. ಕಾಫಿ ಕೊಡಬೇಕು ಅಥವಾ ಹಾಲು ಕೊಡಬೇಕು, ಏನೋ ಕೊಡಬೇಕು. ಆ ಕೊಡೋದನ್ನ ನಾವು ಅವರ ಮುಂದೆ ಹೋಗಿ ತಗೋ ಅಂತ ಕೊಟ್ರೆ ತಗೋತಾರೆ, ಅವರು ಕಪಾಳಿ ಹೊಡೆದು ಹೋಗ್ತಾರೆ. ಅದನ್ನೇ ನಾವು ಸ್ವಾಮಿ ಇದನ್ನು ಸ್ವೀಕಾರ ಮಾಡಿ, ಇದನ್ನು ತೆಗೆದುಕೊಳ್ಳಿ, ಚೆನ್ನಾಗಿದೆ, ನಿಮಗೋಸ್ಕರ ಮಾಡಿದ್ದೀನಿ, ಬಿಸಿ ಬಿಸಿಯಾಗಿದೆ, ರುಚಿಯಾಗಿದೆ, ಪ್ರೀತಿಯಿಂದ ನಾವದನ್ನ ಕೊಟ್ಟರೆ, ಪ್ರೀತಿಯಿಂದ ನಾವದನ್ನು ಕೊಟ್ಟಾಗ ಅವರದನ್ನ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ಅದನ್ನ ನಾವು ಅವರಿಗೆ ಸಮರ್ಪಣೆ ಮಾಡುವಾಗ ನಮ್ಮ ಮನಸ್ಸಿನ ಭಾವನೆ ಏನಿರಬೇಕು, ನಮ್ಮ ಮನಸ್ಸಿನಲ್ಲಿ ನಾವು ಏನಂತ ಅನುಸಂಧಾನ ಮಾಡಬೇಕು, ಇದನ್ನ ರಾಘವೇಂದ್ರ ಸ್ವಾಮಿಗಳವರ ಅಚ್ಛಿನ್ನ ಶಿಷ್ಯರಾದ ಕೃಷ್ಣಾವಧೂತರು ಅಂತನ್ನುವಂತಹ ಮಹಾನುಭಾವರು ನಮಗೆ ತಿಳಿಸಿಕೊಡ್ತಾರೆ. ಪ್ರದಕ್ಷಿಣೆ ಹಾಕುವಾಗ ಆ ಸ್ತೋತ್ರವನ್ನು ನಾವು ಹೇಳಿದ್ವಿ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಅಂತ ಅಕ್ಷರ ಮಾಲಿಕಾ ಸ್ತೋತ್ರದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಸ್ವಾಮಿ, ನಾವು ಸ್ತೋತ್ರ ಮಾಡುವುದಕ್ಕಾಗಲಿ, ಸೇವೆ ಮಾಡುವುದಕ್ಕಾಗಲಿ, ಕರ್ಮ ಮಾಡುವುದಕ್ಕಾಗಲಿ ನಮಗೆ ಶಕ್ತಿ ಇಲ್ಲ. ಹೀಗಾಗಿ ಆ ಶಕ್ತಿಯನ್ನು ನೀವೇ ಕೊಡಬೇಕು. ನಮಗೆ ಶಕ್ತಿಯನ್ನು ನೀವೇ ಕೊಟ್ಟು ನಮಗೆ ನಮ್ಮಿಂದ ಸೇವೆಯನ್ನು ಮಾಡಿಸಿಕೊಳ್ಬೇಕು. ನಮಗೆ ದಾರಿದ್ರ್ಯವಿದೆ. ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ? ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಮಗೆ ದಾರಿದ್ರ್ಯ, ನಮ್ಮ ಹತ್ರ ಹಣ ಇಲ್ಲ ಅಂದ್ರೆ ದಾರಿದ್ರ್ಯ, ನಮ್ಮ ಹತ್ರ ಸಂಪತ್ತಿಲ್ಲ ಅಂದ್ರೆ ನಾವು ದರಿದ್ರರು ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಸ್ವಲ್ಪ ಕನ್ನಡದಲ್ಲಿ ಅದನ್ನು ಬಿಡಿಸಿ ನೋಡೋಣ. ದರ ಅಂದ್ರೇನು? ಇದಕ್ಕೆ ಇಷ್ಟು ದರ, ಅದರ ಬೆಲೆ. ಆ ದರ ನಮಗೆ ಇದ್ರೆ ತಾನೇ ನಮಗೆ ದಾರಿದ್ರ್ಯ. ನಮಗೆ ಬೆಲೆನೇ ಇಲ್ಲ ಜೀವನದಲ್ಲಿ. ನಮ್ಗೇನು ಬೆಲೆ ಇದೆ ಹೇಳಿ? ನಾಯಿ ನಮ್ಮನ್ನು ನೋಡಿದ್ರೆ ಹೊಗಳುತ್ತದೆ, ಅವ್ರು ಯಾರೋ ಹೋಗೋರು ನಮ್ಮನ್ನು ನೋಡಿ ನಗ್ತಾರೆ. ನಾಳೆ ನಮ್ಮ ಪಕ್ಕದವರಲ್ಲಿದ್ದವರಷ್ಟೇ ನಮಗೆ ಶಭಾಷ್ ಅಂತಾರೆ. ನಮ್ಮನ್ನ ನೋಡಿ ಯಾರೆಲ್ಲ ನಮಗೆ ಮರ್ಯಾದೆಯನ್ನು ಕೊಡ್ತಾರಲ್ಲ, ಆ ಮರ್ಯಾದೆಯ ಹಿಂದೆ ಏನೋ ಒಂದು ಅವರ ಸ್ವಾರ್ಥ ಅಡಗಿದೆ. ನಿಸ್ವಾರ್ಥವಾಗಿ ನಮಗೆ ಬೆಲೆ ಕೊಡುವ ಜನ ಯಾರಿಲ್ಲ. ಯಾರಾದ್ರೂ ಇದ್ದಾರಾ? ಯಾರೂ ಇಲ್ಲ. ಹೀಗಾಗಿ ರಾಯರಿಗೆ ಅವರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ದಾರಿದ್ರ್ಯ ದಾರಿದ್ರ್ಯ ಯೋಗೇನ ಯೋಗೇನ ಸಂಪನ್ನ ಸಂಪತ್ತಿ ಮಾಧೇಹಿ ಭೋ. ಆ ಎಲ್ಲ ದಾರಿದ್ರ್ಯಗಳಿದೆ ನಮಗೆ. ಹಣ ನಮಗೆ ಬೇಕಾದಷ್ಟು ಇಲ್ಲ, ಇದೆ ನಮ್ಮ ಹತ್ರ. ನನಗೆ ಎಷ್ಟು ಬೇಕು? ಒಂದು 5 ಕೋಟಿ ರೂಪಾಯಿ ನನಗೆ ಬೇಕು, 10 ಕೋಟಿ ಬೇಕು, ಒಂದು 8 ಅಂತಸ್ತಿನ ಬಂಗಲೆ ಬೇಕು, ಒಂದು 5-6 ಕಾರು ಬೇಕು, ಬೈಕ್ಗಳು ಬೇಕು, ಮೈ ತುಂಬ ಬಂಗಾರ ಬೇಕು, ಬೆಳ್ಳಿ ಬೇಕು, ಎಲ್ಲ ಬೇಕು. ಇದೆಲ್ಲ ನಮಗೆ ಬೇಕು ತಾನೆ? ಯಾರಿಗೆ ಬೇಡ ಹೇಳಿ? ಇದೆಲ್ಲ ನಮ್ಮ ಹತ್ರ ಇದೆಯಾ? ನಮ್ಮ ಹತ್ರ ಇಲ್ಲ. ಹಾಗಾದ್ರೆ ಇದು ದಾರಿದ್ರ್ಯ. ಈ ದಾರಿದ್ರ್ಯ ಇದು ನಮ್ಮ ಹತ್ರ ಇದೆ. ಆದರೆ ಕೃಷ್ಣಾವಧೂತರು ರಾಯರಿಗೆ ಕೇಳ್ತಾರೆ, ಸ್ವಾಮಿ ಸ್ವಾಮಿ, ನೀವು ನನಗೆ ದಾರಿದ್ರ್ಯ ಇದೆ ತಾನೆ?
ನೀವು ನನ್ನ ದಾರಿದ್ರ್ಯವನ್ನ ಪರಿಹಾರ ಮಾಡಬೇಡಿ. ನನ್ನ ದಾರಿದ್ರ್ಯ ನನ್ನ ಹತ್ರ ಇರಲಿ, ಅದು ನಾನು ಬ್ರಹ್ಮದೇವರಿಂದ ಹಣೆಯಲ್ಲಿ ಬರೆಸಿಕೊಂಡು ನನ್ನ ಪೂರ್ವ ಜನ್ಮಾರ್ಜಿತವಾದ ಕರ್ಮದಿಂದ ನಾನು ಅದನ್ನು ಪಡ್ಕೊಂಡು ಬಂದದ್ದು ನನ್ನ ಹತ್ರ ಇರಲಿ. ಆದರೆ ನೀವು ಒಂದು ಕೆಲಸ ಮಾಡಿ ಸ್ವಾಮಿ, ನೀವು ನಿಮ್ಮ ಜೀವಿತ ಕಾಲದಲ್ಲಿ ಆ ದಾರಿದ್ರ್ಯ ದೇವತೆ ಅಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಒಂದು ಬಾರಿ ಬಂದು ಹೋದ್ಲು, ಅವಳನ್ನು ಗೆದ್ದು ಬಿಟ್ರಿ. ಹೀಗಾಗಿ ನೀವೇನ್ ಮಾಡ್ಬೇಕು ಗೊತ್ತಾ ಸ್ವಾಮಿ, ಆ ದಾರಿದ್ರ್ಯಕ್ಕೆ ದಾರಿದ್ರ್ಯ ಕೊಡಿ. ದಾರಿದ್ರ್ಯಕ್ಕೆ ದಾರಿದ್ರ್ಯ, ದರಿದ್ರತೆ ನನಗೆ ಬೇಡ, ನನ್ನ ಜೊತೆ ಇದ್ದ ದರಿದ್ರತೆ ನನ್ನ ಜೊತೆಗೆ ಇರಲಿ. ನೀವು ಆ ದರಿದ್ರತೆ ನನ್ನ ಜೊತೆಗೆ ಬಂದಿದೆಯಲ್ಲ, ಅದಕ್ಕೆ ಬಡತನ ಕೊಡಿ. ಅದಕ್ಕೆ ನಮ್ಮಂಥ ನಿಮ್ಮ ಭಕ್ತರು ಸಿಗದೇ ಇರಲಿ. ಅದು ಹುಡುಕಾಡಬೇಕದು. ರಾಯರ ಭಕ್ತರ ಹತ್ರ ಹೋಗಬೇಕು ಅಂದ್ರೆ ಅದಕ್ಕೆ ಹೆದರಿಕೆ ಬರಬೇಕು. ದೇವರ ಗುರುಗಳ ಸೇವೆ ಮಾಡುವ ಜನರ ಹತ್ತಿರ ಹೋಗಬೇಕು ಅಂದ್ರೆ ಆ ದಾರಿದ್ರ್ಯ ದೇವತೆ ಹೆದರಬೇಕು. ಬೇಡ ಬೇಡ ಬೇಡ, ಇವ್ರ ಹತ್ರ ಹೋಗೋದು ಬೇಡ. ಇವರು ರಾಯರ ಭಕ್ತರು, ಇವರು ದೇವರ ಭಕ್ತರು, ಇವರು ಗುರುಗಳ ಸೇವೆ ಮಾಡುವವರು, ಇವರು ನಿಷ್ಠಾವಂತರು, ಇವರು ಸದಾಚಾರಿಗಳು, ಇವರು ಧರ್ಮ ಮಾಡುವವರು, ಇವ್ರ ಹತ್ರ ನಾವು ಹೋಗೋದು ಬೇಡ ಅಂತ ಆ ದಾರಿದ್ರ್ಯಕ್ಕೆ ದಾರಿದ್ರ್ಯತೆಯನ್ನು ಕೊಡಿ. ಏನಾಯ್ತು, ಆಟೋಮೆಟಿಕ್ ಆಗಿ ನನ್ನ ದಾರಿದ್ರ್ಯ ಹೊರಟು ಹೋಗ್ಬಿಡ್ತು. ಹೀಗಾಗಿ ಸ್ವಾಮಿ ನಮಗೆ ಈ ರೀತಿಯಿಂದ ನೀವು ಕರುಣೆ ಮಾಡಿ. ಇವತ್ತು ನಾನು ಹೊಟ್ಟೆ ತುಂಬಿಕೊಳ್ಳಬೇಕು. ಹೊಟ್ಟೆ ತುಂಬಿಕೊಳ್ಳುವ ಉಪಾಯವೂ ನನಗೆ ಗೊತ್ತಿಲ್ಲ. ರಾಜ್ಯಾದಿ ವಶ್ಯಾದಿ ಕುಕ್ಷಿಂಭರಾನೇಕ ಚಾತುರ್ಯ ವಿದ್ಯಾಸು ಮೂಢೋಸ್ಮಿ ಭೋ. ನಮಗೆ ಒಟ್ಟಿನಲ್ಲಿ ಜೀವನದಲ್ಲಿ ಏನು ಬೇಕು? ಎರಡೇ ಎರಡು, ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ನಮ್ಮ ಕಷ್ಟ ಪರಿಹಾರವಾಗಬೇಕು, ನಮಗೆ ಬೇಕಾದದ್ದು ಸಿಗಬೇಕು. ಇವೆರಡು ಬಿಟ್ಟು ಇನ್ನೊಂದು ಏನಾದರೂ ಹೇಳಿ ನೋಡೋಣ. ಯಾರಾದರೂ ಹೇಳಿ. ನಮ್ಮ ಕಷ್ಟ ಪರಿಹಾರ, ಇಷ್ಟದ ಪ್ರಾಪ್ತಿ. ಆ ಇಷ್ಟದ ಪ್ರಾಪ್ತಿಯೊಳಗೆ ಕಾರು ಬಂತು, ಸೈಕಲ್ ಬಂತು, ಬೈಕ್ ಬಂತು, ಸಂಪತ್ತು ಬಂತು, ಎಲ್ಲ ಬಂತು. ಈ ಎರಡನ್ನ ಬಿಟ್ಟು ನಮಗೇನು ಬೇಕಾಗಿಲ್ಲ. ಹೀಗಾಗಿ ಅನಿಷ್ಟ ನಿವೃತ್ತಿ, ದಾರಿದ್ರ್ಯ ಹೋಯಿತು ಅಂದ್ರೆ ಅನಿಷ್ಟ ನಿವೃತ್ತಿ. ಕಲಿಯುಗದಲ್ಲಿರುವಂತಹ ನಮಗೆ ಮುಖ್ಯವಾಗಿ ಬೇಕಾದದ್ದು, ನಾವು ಮಾಡುವ ಮೊಟ್ಟ ಮೊದಲನೇ ಚಿಂತೆ ಏನು ಅಂದ್ರೆ 9 ಗಂಟೆಗೆ ಟಿಫಿನ್ ಏನ್ ಮಾಡ್ಲಿ, ದೊಡ್ಡ ಚಿಂತೆ ಅದು. ಮಧ್ಯಾಹ್ನ ಊಟಕ್ಕೆ ಏನು, ಸಾಯಂಕಾಲ ಫಲಹಾರಕ್ಕೆ ಏನು, ರಾತ್ರಿ ಊಟಕ್ಕೆ ಏನು, ದೊಡ್ಡ ಚಿಂತೆ ಇದು. ಅಕ್ಕಿ ಇಲ್ಲ ಮನೆಯಲ್ಲಿ ತರಬೇಕು. ಅಕ್ಕಿ ತರಬೇಕು ಅಂದ್ರೆ ಪುಕ್ಕಟ್ ಕೊಡ್ತಾರಾ? ಕೊಡೋದಿಲ್ಲ. ದುಡ್ಡು ಬೇಕು. ದುಡ್ಡು ಬೇಕು ಅಂದ್ರೆ ದುಡ್ಡು ಯಾರು ಪುಕ್ಕಟ್ ಕೊಡೋದಿಲ್ಲ. ಹೋಗಿ ಕೆಲಸ ಮಾಡಬೇಕು. ಕೆಲಸ ಮಾಡಬೇಕು ಅಂದ್ರೆ ಕೆಲಸ ಹುಡುಕೋಬೇಕು, ಕೆಲಸ ಸಿಗಬೇಕು, ದುಡಿಬೇಕು. ಇದೆಲ್ಲ ಯಾತಕ್ಕೆ? ಕುಕ್ಷಿಂಭರ, ಹೊಟ್ಟೆ ತುಂಬಿಕೊಳ್ಳೋದಕ್ಕೆ. ಹೀಗಾಗಿ ಆ ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಚಾತುರ್ಯ ವಿದ್ಯಾ ಬೇಕು. ಅನೇಕ ತರಹದ ಉಪಾಯಗಳು ನಮಗೆ ಬೇಕು. ಆ ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿ ಅನೇಕ ಉಪಾಯಗಳು ಬೇಕು. ಸ್ವಾಮಿ, ಆ ಎಲ್ಲ ಉಪಾಯಗಳನ್ನು ನಮಗೆ ನೀವು ನಮ್ಮ ತಲೆಯಲ್ಲಿ ತುಂಬಿಕೊಡಿ. ಏನಿದು ಬರೇ ಊಟದ್ದೇ ಮಾತಾಡ್ಲಿಕ್ಕತ್ತಾರ? 12:30 ಆಗಿದೆ, ಇನ್ನೇನು ಊಟದ ಮಾತಾಡಲಾರ್ದೆ? 108 ಪ್ರದಕ್ಷಿಣೆ ಹಾಕಿದ ಮೇಲೆ ಯಾರಿಗೆ ಹಸಿವೆ ಆಗೋದಿಲ್ಲ ಹೇಳಿ? ಹಸಿವೆ ಆಗಿದೆಯಲ್ಲ. 21 ಪ್ರದಕ್ಷಿಣೆಯನ್ನ ಹಾಕಿ ಮನೆಗೆ ಹೋದಾಗ ನೀವು ಮನೆಯಲ್ಲಿ 1 ಲೋಟ ನೀರು ಕುಡಿತೀರಿ. ಮೊದಲು ಹೋಗಿ ನೀರು ಕುಡಿತೀರಿ. ಕೆಲವೊಬ್ಬರು ಬಿಸಿ ಬಿಸಿ ನೀರು ಕುಡಿತಾರೆ, ಗಡಗಡ ಕುದಿಸ್ಕೊಂಡು ಚಹಾ ಮಾಡ್ಕೊಂಡು. ಅದ ಕುಡಿದಾಗ ಏನು ತೃಪ್ತಿ ಇರ್ತದೆ? ನೀರೋ ಮತ್ತೊಂದೋ ಮುಗಿದೊಂದೋ ಏನು ಕುಡಿತೀರೋ, ಏನು ತಿಂತೀರೋ, ಅದನ್ನು ಕುಡಿದಾಗ, ಅದನ್ನು ತಿಂದಾಗ ಏನು ತೃಪ್ತಿ ಇರ್ತದೆ, ಆ ತೃಪ್ತಿ ನೀವು ಲೊಳಸು ತನಕ ವಾಕಿಂಗ್ ಹೋಗಿ ಬಂದಾಗ ಕುಡಿದ್ರೆ ಇರೋದಿಲ್ಲ. ಹೌದಲ್ವಾ? 10 ಕಿಲೋಮೀಟರ್ ವಾಕಿಂಗ್ ಮಾಡಿ ಬನ್ನಿ, ಮನೆಯಲ್ಲಿ ಬಂದು ಕುಡಿರಿ, ಆಯಾಸ ಅನಿಸ್ತದೆ, ತೃಪ್ತಿ ಆಗೋದಿಲ್ಲ. 21 ಪ್ರದಕ್ಷಿಣೆಯನ್ನ ಹಾಕಿ ಮನೆಗೆ ಹೋಗಿ 1 ಹಿಡಿ ಏನಾದರೂ ತಿನ್ನಿ, ತೃಪ್ತಿ ಆಗ್ತದೆ. ಆಗಿದೆಯಲ್ಲ? ಇದು ನನ್ನ ಅನುಭವ ಅಲ್ಲ, ನೀವೆಲ್ಲರ ಅನುಭವ. ಹೀಗಾಗಿ ಈ ಸೇವೆಯಲ್ಲಿ ತೃಪ್ತಿ ಇದೆ. ಸೇವೆ ಮಾಡಿದ ರಾಯರಿಗೆ ನಾವು ಕೇಳುವುದು, ನಮ್ಮ ಪರವಾಗಿ ಕೃಷ್ಣಾವಧೂತರು ಕೇಳುವುದು, ರಾಜ್ಯಾದಿ ವಶ್ಯಾದಿ ಕುಕ್ಷಿಂಭರ ಅನೇಕ ಚಾತುರ್ಯ ವಿದ್ಯಾಸು ಮೂಢೋಸ್ಮಿ ಭೋ. ಈ ರಾಜರನ್ನ ವಶ ಮಾಡಿಕೊಂಡು, ಕೆಲಸ ಗಿಟ್ಟಿಸಿಕೊಂಡು, ಎಲ್ಲೋ ಕೆಲಸ ಮಾಡಿ ಅದರಿಂದ ಹಣ ತಂದು, ಸಾಮಗ್ರಿ ತಂದು, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಬೇಕಾದ ಚತುರತೆ ಕೊಡು.
ಮನೆಯಲ್ಲಿ ಹೊಟ್ಟೆ ಸರಿಯಾಗಿ ತುಂಬ್ತಾ ಇತ್ತು ಅಂತ ಆದರೆ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಬರ್ತದೆ. ಹೊಟ್ಟೆ ತುಂಬಿ ನಿದ್ದೆ ಮಾಡಿ ಮಲ್ಕೊಂಡು ಎದ್ದ ಮೇಲೆ ಯಾಕೋ ಇವತ್ತು ಚೂರು ಊಟ ಭಾಳ ಆದಂಗಾಗ್ಯದ, ನಡಿ ಮಠದ ತನಕ ವಾಕಿಂಗ್ ಹೋಗೋಣ. ಅಕಸ್ಮಾತ್ ಏನಾದರೂ ಹೊಟ್ಟೆಗೆ ಇರಲಿಲ್ಲ ಅಂತ ಅನ್ನೋದಾದ್ರೆ ಓವರ್ ಟೈಮ್ ಕೆಲಸ ಮಾಡ್ತಾನೆ, ರಾತ್ರಿ 10:30ವರೆಗೂ ಕೆಲಸ. ಮನೆ ನಡಿಬೇಕು. 10 ಜನ ಊಟ ಮಾಡೋರಿದ್ದಾರೆ ಮನೆಯಲ್ಲಿ, 15 ಜನ ನನ್ನ ನಂಬಿಕೊಂಡಿದ್ದಾರೆ. ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅತ್ತೆ, ಮಾಮ, ಮತ್ತೊಬ್ರು, ಮುಗಿದೊಬ್ರು, ಮನೆಯಲ್ಲೆಲ್ಲ ಬೇಕಾದಷ್ಟು ಜನ ಇದ್ದಾರೆ. ಅಕ್ಕ ತಂಗಿಯರ ಮದುವೆ ಮಾಡಬೇಕು, ಮನೆಯಲ್ಲಿ ಮುಂಜಿ ಮಾಡಬೇಕು, ಹೊಸ ಮನೆ ಕಟ್ಟಬೇಕು. ಇದರ ನಡುವೆ ಸರಿಯಾಗಿ ಹೊಟ್ಟೆ ತುಂಬಲಿಲ್ಲ ಅಂತಂದ್ರೆ ಇದು ಯಾವುದೂ ಆಗೋದಿಲ್ಲ. ಹೊಟ್ಟೆ ತುಂಬಬೇಕು, ಆಗ ಮನುಷ್ಯನ ತಲೆ ಸರಿಯಾಗಿರ್ತದೆ. ಆ ಹೊಟ್ಟೆ ತುಂಬುವುದು ಇದು ಭಗವಂತ ಸ್ವಾಮಿ ಗುರುರಾಯರೇ ಸರಿಯಾದ ರೀತಿಯಲ್ಲಿ ನ್ಯಾಯದ ಮಾರ್ಗದಲ್ಲಿ ನಮ್ಮ ಹೊಟ್ಟೆ ತುಂಬಿತು ಅಂತಾದರೆ ನಮಗೆ ವಿಶಿಷ್ಟವಾದ ನೀವು ಅನುಗ್ರಹ ಮಾಡಿದಂತಾಗ್ತದೆ. ಹೀಗಾಗಿ ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ನಮಗೆ ತಾವೆಲ್ಲ ಏನು ಕೊಡಬೇಕು? ಸಜ್ಞಾನ, ಸತ್ಸಂತಾನ, ಒಳ್ಳೆಯ ಜ್ಞಾನ, ಒಳ್ಳೆಯ ಭಕ್ತಿ, ಒಳ್ಳೆಯ ವೈರಾಗ್ಯ, ಧರ್ಮದಲ್ಲಿ ಆಸಕ್ತಿ. ನಾವಷ್ಟೇ ಅಲ್ಲ, ನಮ್ಮ ಮುಂದಿನ ಜನರೇಷನ್, ನಮ್ಮ ಮಕ್ಕಳೇನಿದ್ದಾರೆ ಅವರಿಗೂ ಒಳ್ಳೆಯ ಬುದ್ಧಿ ಕೊಡು. ಇವತ್ತಿನ ಮುಂದಿನ ಮಕ್ಕಳಿಗೆ ಎಷ್ಟು ಒಳ್ಳೆಯ ಬುದ್ಧಿ ಬೇಕಾಗಿದೆ ಅಂದರೆ, ದೇವರಿಗೆ ಹತ್ರ, ಮಠಕ್ಕೆ, ಮತ್ತೊಂದು ಕಡೆ ಮುಗಿದೊಂದಕ್ಕೆ, ಸಾಮಾಜಿಕ ಕಾರ್ಯ ಇದಕ್ಕೆಲ್ಲ ಹೋಗೋದು ಬೇಕಾಗಿಲ್ಲ. ಮನೆಯಲ್ಲಿ ತಂದೆ ತಾಯಿಗಳ ಮಾತು ಕೇಳಿದ್ರೆ ಸಾಕು. ಭಾರೀ ಮಗ ಅವನು. ನನ್ನ ಹತ್ರ ಬಂದು ಕೂತಿರ್ತಾರೆ ಎದುರಿಗೆ, ನಮ್ಮ ಮಗ ನಮ್ಮ ಮಾತೇ ಕೇಳೋದಿಲ್ರಿ ಅಂತ ಹೇಳಿ. ಎಷ್ಟೋ ಜನ ಬಂದಿರ್ತಾರೆ, ನಮ್ಮ ಮಗಳು ನನ್ನ ಮಾತೇ ಕೇಳೋದಿಲ್ಲ ಅಂತ ಬಂದಿರ್ತಾರೆ. ಏನು ಹೇಳೋದಂಥವ್ರಿಗೆ? ನಮ್ಮ ಮಗಳು ನಮ್ಮ ಮಾತು ಕೇಳೋದಿಲ್ಲ, ನಮ್ಮ ಮಗ ನಮ್ಮ ಮಾತು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ಯಾಕೆ ಕೇಳೋದಿಲ್ಲ? ಮೊದಲಿನಿಂದಲೂ ನಾವು ಕೇಳುವಂತಹ ಮಾತುಗಳನ್ನು ಹೇಳ್ತಾ ಬರಲಿಲ್ಲ. ಕೇಳುವಂತಹ ಮಾತುಗಳನ್ನು ನಾವು ಹೇಳ್ತಾ ಬರಲಿಲ್ಲ. ಮಂತ್ರ ಕಲಿಸ್ತೇವೆ, ಮಠಕ್ಕೆ ಕಳಿಸಿ ಮಕ್ಕಳನ್ನ ಅಂತ ಹೇಳಿದ್ರೆ ಎಷ್ಟು ಗಂಟೆಗೆ ಆಚಾರ್ಯ? 7 ಗಂಟೆಗೆ ಟ್ಯೂಷನ್ ಇರ್ತದ್ರಿ ಅವನು. 6ಕ್ಕೆ ಕಳಿಸ್ರಿ, ಇಲ್ಲ ಇದೇ ಜಸ್ಟ್ ಸ್ಕೂಲಿಂದ ಬಂದಿರ್ತಾನ್ರಿ. 8 ಗಂಟೆಗೆ ಕಳಿಸ್ರಿ, ಹೋಮ್ವರ್ಕ್ ಇರ್ತದ್ರಿ. 9ಕ್ಕೆ ಕಳಿಸ್ರಿ, ನಿದ್ದೆ ಬಂದಿರ್ತದ್ರಿ. ನಾವು ಇನ್ಮೇಲೆ ಕೂಗಬೇಕು, ಅಪ್ನೆ ಅಪ್ನೆ ಬಚ್ಚೋಂಕೋ. ಯಾಕೆ ನಕ್ರಿ? ಏನು अर्थ आयतु? अपने अपने बच्चों को अरबिक मदरसे के लिए भेज दीजिए. ಹೇಳಿದ್ದೀನಿ, ಮತ್ತೊಂದು ಸಾರಿ ಹೇಳ್ತೇನೆ. ಒಂದು ಬಾರಿ ನಾನು ಆ ಕಡೆ ನಮ್ಮ ಮಠದ ದೊಡ್ಡ ಗೇಟ್ ತೆಗೆದು ಹೊರಗೆ ಹೋಗ್ತಾ ಇದ್ದೆ. ಅಲ್ಲೆದುರಿಗೆ ಒಂದು ಮಹಾನುಭಾವರ ಮನೆ ಇದೆ. ರೋಡಿನಲ್ಲಿ ಇಷ್ಟು ಸಣ್ಣ ಹುಡುಗ, 6-7 ವರ್ಷ ಇರಬೇಕು. ಆ ಹುಡುಗನನ್ನ ರೋಡ್ನಲ್ಲಿ ಹೊಡಿತಾ ಇದ್ರು. ಅವನಮ್ಮ ಹೊಡಿತಾ ಇದ್ರು. ಅವ ತನ್ನ ಭಾಷೆಯಲ್ಲಿ ಕೂಗ್ತಾ ಇದ್ದ, ಅಮ್ಮಗೆ ಅಮ್ಮಗೆ ಹೊಡಿತಾ ಇದ್ರು. ಆ ಹೊಡಿಬೇಕಾದ್ರೆ ಅವಳು ಹೇಳ್ತಾ ಇದ್ಲು, ಮದರಸಕ್ಕೂ ನೈ ಜಾತ, ಮದರಸಕ್ಕೂ ನೈ ಜಾತ, ಹೋಗೋದಿಲ್ಲ, ಮದರಸಕ್ಕೆ ಹೋಗೋದಿಲ್ಲ, ತಗೊಂಡು ಹೊಡಿತಾ ಇದ್ರು. ಯಾವತ್ತಾದರೂ ನಾವು ಮಠಕ್ಕೆ ಹೋಗೋದಿಲ್ಲ, ಮಗನ ತಗೋ ಒಂದು ಏಟ ಅಂತ ಯಾವತ್ತಾದರೂ ಕೊಟ್ಟಿದ್ದೀವ? ಹೋಗ್ಬೇಡ, ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ, ನೀನು ಹೋಮ್ವರ್ಕ್ ಮಾಡು, ನೀನು ಇಲ್ಲೇ ಆಟ ಆಡು, ನಾನು ಹೋಗಿ ಬರ್ತೀನಿ ಮಠಕ್ಕೆ. ಇವತ್ತು ಯಾಕೆ ಬರ್ತಾರೆ ಅವರು ದೇವಸ್ಥಾನಗಳಿಗೆ? ಇವತ್ತು ಯಾಕೆ ಅವರು ಧರ್ಮದಲ್ಲಿ ಆಸಕ್ತಿ ಬರ್ತದೆ? ಇವತ್ತು ಯಾಕೆ ಅವರು ತಂದೆ ತಾಯಿಗಳ ಮಾತು ಕೇಳ್ತಾರೆ? ಬಹಳ ಅಂದ್ರೆ ಏನಾಗ್ತದೆ, ಹೋಮ್ವರ್ಕ್ ಮಾಡ್ತಾ ಕುಳಿತ ಮಗನನ್ನ ಬಿಡಿಸಿ ಕರ್ಕೊಂಡ್ಬಂದ್ರೆ ಅರ್ಧ ಗಂಟೆ ಲೇಟ್ ಆಗ್ತದೆ. ಮರು ದಿವಸ ಟೀಚರ್ ಹತ್ರ ಬಯಸ್ಕೋತಾನೆ. 90% ತಗೊಳ್ಳುವ ವ್ಯಕ್ತಿ 80% ತಗೋತಾನೆ. ಆದರೆ 20 ವರ್ಷವಾದ ಮೇಲೆ ಆಚಾರ್ಯ ಇದೊಂದು ಕುಂಡ್ಲಿ ಅದ ನೋಡ್ರಿ, ನನ್ನ ಮಗ ನನ್ನ ಮಾತು ಕೇಳುವಲ್ಲ, ಮಠಕ್ಕೆ ಬಾ ಅಂದ್ರೆ ಬರೋದಿಲ್ರಿ, ಗುಡಿಗೆ ಬಾ ಅಂದ್ರೆ ಬರೋದಿಲ್ರಿ, ಒಂದು ಕೈ ಮುಗಿ ಅಂದ್ರೆ ಮುಗಿಯಂಗಿಲ್ರಿ. ಅವ ಕೈ ಮುಗಿಯೋದನ್ನ ಕಲಿಸಿಲ್ಲ ನಾವು. ಅಂತಹ ನತದ್ರಷ್ಟ ತಂದೆ ತಾಯಿಗಳು ನಾವು. ನಮ್ಮ ಮಕ್ಕಳಿಗೆ ಕೈ ಮುಗಿಯೋದನ್ನ ಕಲಿಸ್ಲಿಲ್ಲ. ತಿಳಿಯಬೇಡಿ.
ಇದನ್ನ ಇನ್ಮಿಂದೆ ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತ ಯಾರು ನನ್ನ ಹತ್ರ ಬರಬೇಡಿ. ವಿಷಯವನ್ನ ಹೇಳಿದೆ. ಅಂತೂ ನಮಗೆ ಸಂಸ್ಕಾರ ಅಂತ ಅನ್ನೋದು ಅವಶ್ಯಕ. ಆ ಸಂಸ್ಕಾರ ಇವತ್ತು ಎಲ್ಲ ಹಿರಿಯರು, ಈ ನಿಮ್ಮ ಜನರೇಷನ್ ಏನಿದೆ, ಈ ಎಲ್ಲ ಹಿರಿಯರು ಅತ್ಯಂತ ಸಂಸ್ಕಾರವಂತರು. ಮುಂದಿನ ಸಂತತಿಗೂ ಸಂಸ್ಕಾರವನ್ನು ಸಿಗಲಿ ಅಂತ ರಾಯರಿಗೆ ಪ್ರಾರ್ಥನೆ ಮಾಡಬೇಕು. ರಾಯರಿಗೆ ಸಜ್ಞಾನ ಸದ್ಭಕ್ತಿ ಮಾಧೇಹಿ ಭೋಹೋ, ನಮಗೆ ಮನಸ್ಸಿನಲ್ಲಿ ಒಳ್ಳೆಯ ಭಕ್ತಿ, ಮನಸ್ಸಿನಲ್ಲಿ ವಿಶಿಷ್ಟವಾದ ಜ್ಞಾನ, ಇದೆಲ್ಲವನ್ನು ತಾವು ದಯಪಾಲಿಸಬೇಕು ಅಂತ ರಾಯರಿಗೆ ಪ್ರಾರ್ಥನೆಯನ್ನು ಮಾಡೋಣ. ರಾಯರು ನಮಗೆ ಕೊಡುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಕೊಡುವ ರಾಯರ ಹತ್ತಿರ ಮತ್ತೊಮ್ಮೆ ಸೆರಗೊಟ್ಟಿ ತಲೆಬಾಗಿ ಕೈ ಜೋಡಿಸಿ ಅವರ ಹತ್ತಿರ ಬೇಡಿಕೊಳ್ಳೋಣ. ಸ್ವಾಮಿ, ನಮಗೇನು ಬೇಕು ಅಂತ ತಮಗೆ ಗೊತ್ತು, ತಾವು ಅದನ್ನೆಲ್ಲ ನಮಗೆ ದಯಪಾಲಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಇಷ್ಟು ದಿನ ಮಾಡಿದ ಸೇವೆಯನ್ನ ರಾಯರ ಪಾದಾರವಿಂದಗಳಲ್ಲಿ, ರಾಯರ ಮುಖಾಂತರ ಪ್ರಭು ಶ್ರೀರಾಮಚಂದ್ರನ ಪಾದಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಇದೆಲ್ಲ ಪ್ರವಚನ ಇತ್ಯಾದಿಗಳೆಲ್ಲ ಆದ ಮೇಲೆ, ತೀರ್ಥ ಪ್ರಸಾದ ಮುಗಿದ ಮೇಲೆ ಎಲ್ಲರೂ ಇಲ್ಲೇ ಬಂದು ರಾಯರ ಫಲಮಂತ್ರಾಕ್ಷತೆಯನ್ನು, ಅನುಗ್ರಹ ಫಲಮಂತ್ರಾಕ್ಷತೆಯನ್ನ ಸ್ವೀಕಾರ ಮಾಡಿ ಹೋಗುವಾಗ ರಾಯರಿಗೆ ತಲೆ ತಗ್ಗಿಸಿ ನಮಸ್ಕಾರ ಮಾಡಿ, ಈ ತರಹದ ಸೇವಾ ಸೌಭಾಗ್ಯ ನಮಗೆ ಮತ್ತೊಮ್ಮೆ ಕರುಣಿಸು. ಮುಂದಿನ ವರ್ಷದವರೆಗೂ ಕಾಯಿಸಬೇಡ, ಮತ್ತೆ ಈ ತರಹದ ಸೇವೆ ಮಾಡುವ ಸೌಭಾಗ್ಯ ನಮಗೆ ದಯಪಾಲಿಸಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಮುಂದೆ ನಮ್ಮ ಪ್ರಿಯ ಮಿತ್ರರಾದ, ನಮ್ಮ ಸಹಪಾಠಿಗಳಾದ, ಪುಣೆ ನಗರದಲ್ಲಿ ಧರ್ಮ ಜಾಗೃತಿ ಮಾಡ್ತಾ ಇರುವಂತಹ ಅತ್ಯದ್ಭುತ ವಾಗ್ಮಿಗಳಾದ ಪಂಡಿತ್ ರುಚಿರಾಚಾರ್ಯರು ಇವತ್ತು ನಮ್ಮ ಸೌಭಾಗ್ಯದಿಂದ ಇಲ್ಲಿ ಬಂದಿದ್ದಾರೆ. ತಮ್ಮ 2 ಹಿತನುಡಿಗಳನ್ನು ನಮಗೆಲ್ಲ ತಿಳಿಸಿಕೊಡಬೇಕು ಅಂತ ಅವರನ್ನು ಕೇಳಿಕೊಡ್ತೇನೆ. ಶ್ರೀ ಗುರುಭ್ಯೋ ನಮಃ.